ಸ್ಯಾಂಡಲ್ವುಡ್ನ ಪ್ರತಿಭಾನ್ವಿತ ನಟ ವಿನೋದ್ ಪ್ರಭಾಕರ್ ಅವರ ಬಲರಾಮನ ದಿನಗಳು ಚಿತ್ರದ ಕಂಪ್ಲೀಟ್ ಡೀಟೇಲ್ಸ್ ತಿಳಿಯೋಣ ಬನ್ನಿ. 2025 ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತ್ತು. ಮೊದಲ 6 ತಿಂಗಳು ಬಿಡುಗಡೆಯಾದ ಸಿನಿಮಾಗಳಲ್ಲಿ ಒಂದೇ ಒಂದು ಸಹ ಗೆದ್ದಿರಲಿಲ್ಲ. ಸ್ಟಾರ್ ಸಿನಿಮಾಗಳೇ ಬಾಕ್ಸ್ ಆಫೀಸ್ನಲ್ಲಿ ಸೋತು ಸುಣ್ಣವಾಗಿದ್ದವು. ಇನ್ನು ಹೊಸ ಸಿನಿಮಾಗಳನ್ನ ಕೇಳಬೇಕಾ? ಕಂಟೆಂಟ್ ಬಗ್ಗೆ ಒಳ್ಳೆಯ ಮಾತುಗಳು ಕೇಳಿ ಬಂದಿದ್ದರೂ ಹಣ ಗಳಿಕೆಯಲ್ಲಿ ಇವು ತಮ್ಮ ಸ್ಥಾನವನ್ನ ಉಳಿಸಿಕೊಂಡಿರಲಿಲ್ಲ. ಇನ್ನೇನು 6 ತಿಂಗಳು ಮುಗಿದೇ ಹೋಯ್ತು ಎನ್ನುವಾಗಲೇ ಅಚ್ಚರಿ ಎಂಬಂತೆ ಮಾದೇವ ಯಶಸ್ಸು ಕಂಡಿತ್ತು. ಮಾದೇವ ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ ಮತ್ತು ಸೋನಲ್ ತಮ್ಮ ಯಶಸ್ಸಿನ ಚಾಟಿಯನ್ನ ಬೀಸಿದ್ದರು. ವಿನೋದ್ ಪ್ರಭಾಕರ್ ಒಳ್ಳೆ ಸಿನಿಮಾಗಳನ್ನೇ ಮಾಡುತ್ತಿದ್ದಾರೆ. ಮಾದೇವ ಒಪ್ಪಿಕೊಂಡ ಮೇಲೆ ಮತ್ತಷ್ಟು ಒಳ್ಳೆ ಸಿನಿಮಾಗಳನ್ನೇ ಈ ಸಾಲಿನಲ್ಲಿ ತೆಗೆದುಕೊಂಡಿದ್ದಾರೆ. ಆ ಸಾಲಿನ ಸಿನಿಮಾಗಳಲ್ಲಿ ಬಲರಾಮನ ದಿನಗಳು ಚಿತ್ರವು ಒಂದಾಗಿದೆ. ಅದರ ಚಿತ್ರೀಕರಣ ಇದೀಗ ಪೂರ್ಣಗೊಂಡಿದ್ದು, ಈ ವಿಷಯವನ್ನ ಅಧಿಕೃತವಾಗಿ ಸಿನಿಮಾ ತಂಡವೇ ಈಗ ಕೊಟ್ಟಿದೆ. ಏನೆಲ್ಲ ಆಗಿದೆ, ಈಗ ಏನು ಆಗ್ಬೇಕಾಗಿದೆ, ಯಾರೆಲ್ಲ ಚಿತ್ರದಲ್ಲಿ ಇದ್ದಾರೆ ಅನ್ನುವ ವಿವರವನ್ನು ಸಹ ಕೊಟ್ಟಿದ್ದಾರೆ. ಈ ವರ್ಷದ ಮೊದಲ ಹಿಟ್ ಕೊಟ್ಟ ವಿನೋದ್ ಪ್ರಭಾಕರ್ ಮತ್ತೊಂದು ಸಿನಿಮಾವನ್ನ ಮುಗಿಸಿದ್ದಾರೆ. ಅದುವೇ ಬಲರಾಮನ ದಿನಗಳು. ಈ ಸಿನಿಮಾದ ಶೂಟಿಂಗ್ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಾನೆ ಇದೆ. ಆ ದಿನಗಳು ಖ್ಯಾತಿಯ KM ಚೈತನ್ಯ ಈ ಸಿನಿಮಾವನ್ನ ನಿರ್ದೇಶನ ಮಾಡುತ್ತಿದ್ದಾರೆ. ಮಾದೇವ ಹಿಟ್ ಲಿಸ್ಟ್ ಸೇರುತ್ತಿದ್ದಂತೆ ಬಲರಾಮನ ದಿನಗಳು ಸಿನಿಮಾ ಮೇಲಿರುವ ನಿರೀಕ್ಷೆ ದುಪ್ಪಟ್ಟಾಗಿದೆ. KM ಚೈತನ್ಯ ಬಲರಾಮನ ದಿನಗಳು ಸಿನಿಮಾವನ್ನು ಸುಮಾರು 80 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದಾರೆ. ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಸಕಲೇಶಪುರ ಸೇರಿದಂತೆ ಹಲವೆಡೆ ಸಿನಿಮಾದ ಚಿತ್ರೀಕರಣವನ್ನ ಮಾಡಲಾಗಿದೆ. ಈ ಸಿನಿಮಾ ಟೈಗರ್ ವಿನೋದ್ ಪ್ರಭಾಕರ್ ನಟಿಸುತ್ತಿರುವ 25ನೇ ಸಿನಿಮಾ ಅನ್ನೋದು ಕೂಡ ವಿಶೇಷವೇ ಹೌದು. 1980ರ ಕಾಲಘಟ್ಟದಲ್ಲಿ ನಡೆದಿದ್ದ ಘಟನೆಗಳನ್ನ ಇಟ್ಟುಕೊಂಡು ಈ ಸಿನಿಮಾ ಚಿತ್ರಕಥೆಯನ್ನ ಹೆಣಲಾಗಿದೆ. ಆ ದಿನಗಳು ಸಿನಿಮಾದಂತೆ ಮತ್ತೆ ಕಿರುತೆರೆಯಲ್ಲಿ ಮೂಡಿ ಮಾಡುತ್ತಾರಾ KM ಚೈತನ್ಯ ಅನ್ನೋ ಕುತೂಹಲ ಎಲ್ಲರನ್ನು ಕಾಡುತ್ತಿದೆ. ಬಲರಾಮನ ದಿನಗಳು ಟೈಟಲ್ ಹೇಳುವಂತೆ ಇದೊಂದು ಭೂಗತ ಲೋಕದ ಛಾಯೆ ಇರುವ ಸಿನಿಮಾ. ಇದರಲ್ಲಿ ರೌಡಿಸಂ ಮತ್ತು ಆ ಪಾತ್ರಗಳಿಗೆ ತಕ್ಕಂತೆ ಎಲ್ಲಾ ಕಲಾವಿದರು ಹೇಗೆ ಅಭಿನಯ ಕೊಟ್ಟಿದ್ದಾರೆ ಎನ್ನುವುದು ಬಹು ನಿರೀಕ್ಷಿತ ಸಿನಿಮಾ ಆಗಿದೆ. ಭೂಗತ ಲೋಕದ ಎಳೆಯೊಂದಿಗೆ ಲವ್ ಸ್ಟೋರಿಯನ್ನು ಮಿಕ್ಸ್ ಮಾಡುವ ಕಲೆ ಇವರಿಗೆ ಚೆನ್ನಾಗಿಯೇ ಗೊತ್ತಿದೆ. ಹೀಗಾಗಿ ಬಲರಾಮನ ಬಗ್ಗೆ ಅದೇ ನಿರೀಕ್ಷೆ ಕೂಡ ಇದೆ. ಆ ದಿನಗಳು ಸಿನಿಮಾ ಸಂಗೀತ ನಿರ್ದೇಶಕ ಇಳೆಯರಾಜರನ್ನು ಕರೆದುಕೊಂಡು ಬಂದಿದ್ದರು. ಈಗ ಬಲರಾಮನಿಗಾಗಿ ತಮಿಳಿನ ಮತ್ತೊಬ್ಬ ಸಂಗೀತ ನಿರ್ದೇಶಕ ಸಂತೋಷ್ ನಾರಾಯಣನ್ ಅವರನ್ನು ಕರೆದುಕೊಂಡು ಬಂದಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ನಟಿಸಿದ ಕಬಾಲಿ, ಕಾಲ, ಪ್ರಭಾಸ್ ಸಿನಿಮಾ ಕಲ್ಕಿಯಂತಹ ಮೆಗಾ ಸಿನಿಮಾಗಳಿಗೆ ಸಂಗೀತ ಸಂಯೋಜಿಸಿರುವ ತಮಿಳಿನ ಜನಪ್ರಿಯ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ನಾರಾಯಣನ್ ಟ್ಯೂನ್ ಹಾಕಿದ್ದಾರೆ ಈ ಸಿನಿಮಾಗೆ. ಹೀಗಾಗಿ ಈ ಸಿನಿಮಾ ಕಥೆಯಷ್ಟೇ ಅಲ್ಲ, ಹಾಡುಗಳನ್ನು ಕೇಳುವುದಕ್ಕೂ ಸಹ ಸಿನಿಪ್ರಿಯರು ತುದಿಗಾಲಲ್ಲಿ ನಿಂತಿದ್ದಾರೆ. ಹೀಗಾಗಿ ಇದು ವಿನೋದ್ ಪ್ರಭಾಕರ್ ವೃತ್ತಿ ಬದುಕಿನಲ್ಲಿಯೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗುವ ಎಲ್ಲಾ ತರದ ನಿರೀಕ್ಷೆ ಇದೆ. ಬಲರಾಮನ ದಿನಗಳು ಇದು 1980ರ ಆಸುಪಾಸಿನ ಕಾಲಘಟ್ಟದಲ್ಲಿ ನಡೆಯುವ ಕಥಾಹಂದರ ಹೊಂದಿರುವ ಸಿನಿಮಾ ಆಗಿದೆ. ಅಂದಿನ ಭೂಗತ ಲೋಕದ ನೈಜ ಪಾತ್ರಗಳನ್ನು ಹೋಲುವ ಕಲಾವಿದರನ್ನೇ ಈ ಸಿನಿಮಾಗೆ ಆಯ್ಕೆ ಮಾಡಲಾಗಿದೆ. ವಿನೋದ್ ಪ್ರಭಾಕರ್ ನಾಯಕಿಯಾಗಿ ಪ್ರಿಯಾ ಆನಂದ್ ನಟಿಸುತ್ತಿದ್ದಾರೆ. ಇವರೊಂದಿಗೆ ಅತುಲ್ ಕುಲಕರ್ಣಿ, ಆಶೀಶ್ ವಿದ್ಯಾರ್ಥಿ ಅಂತಹ ಜನಪ್ರಿಯ ನಟರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಕೂಡ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಸದ್ಯ ಈ ಸಿನಿಮಾದ ಶೂಟಿಂಗ್ ಅಷ್ಟೇ ಮುಗಿಸಿದೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೆಯುತ್ತಿದ್ದು, ಇದೆಲ್ಲ ಮುಗಿದ ಬಳಿಕ ಬಲರಾಮನ ದಿನಗಳು ರಿಲೀಸ್ ಆಗುವ ಎಲ್ಲಾ ನಿರೀಕ್ಷೆಗಳು ನಮ್ಮನ್ನ ಕಾಡುತ್ತಿದೆ. ಇನ್ನು ಈ ಸಿನಿಮಾವನ್ನು ಪದ್ಮಾವತಿ ಫಿಲ್ಮ್ಸ್ ಲಾಂಛನದಲ್ಲಿ ಪದ್ಮಾವತಿ, ಜಯರಾಮ್ ಹಾಗೂ ಶ್ರೇಯಸ್ ನಿರ್ಮಾಣ ಮಾಡುತ್ತಿದ್ದಾರೆ. ಇದು ನಿರ್ಮಾಪಕರ ಚೊಚ್ಚಲ ನಿರ್ಮಾಣದ ಸಿನಿಮಾ. ಸಂತೋಷ್ ನಾರಾಯಣನ್ ಸಂಗೀತ ನಿರ್ದೇಶನ ಮಾಡುತ್ತಿದ್ದರೆ, ಇನ್ನೊಂದು ಕಡೆ ಛಾಯಾಗ್ರಾಹಕ ವೇಣು ಕ್ಯಾಮರಾ ವರ್ಕ್ ಮಾಡುತ್ತಿದ್ದಾರೆ. ಬಲರಾಮನ ದಿನಗಳು ಚಿತ್ರ ಕಂಪ್ಲೀಟ್ ರೌಡಿಸಂ ಮತ್ತು ಭೂಗತ ಲೋಕದ ಸಂಬಂಧಿಸಿದ ಎಲ್ಲಾ ರೀತಿಯ ಒಂದು ಕ್ಲೈಮ್ಯಾಕ್ಸ್ ವಿತ್ ಲವ್ ಸ್ಟೋರಿ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ ಇದಾಗಿದೆ. ಈ ಸಿನಿಮಾಗಾಗಿ ಸಾಕಷ್ಟು ಕುತೂಹಲಗಳು ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ಹೆಚ್ಚಿದೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.